ಉತ್ತರ ಕೊಡ್ತಾರ? ಏನ್ರಿ ಭಾಳ 10 ವರ್ಷದಿಂದ ಭಾಳ ಈ ದೇಶ ಮುಂದೆ ವರ್ದಿದೆ ಅಂತ ಹೇಳ್ತಾರೆ. ಈ ದೇಶದ ಸಾಲ ಬಗ್ಗೆ ಮಾತನಾಡ್ತಾರ, ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತಾರ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರ, ಯಾವ ಚರ್ಚೆದ ಬಗ್ಗೆ ಇವತ್ತು ಮಾತನಾಡ್ತಾರೆ ಬಿಜೆಪಿ ಅವರು? ಇವತ್ತು 50% ಅಷ್ಟು ಈ ದೇಶದ ಆಸ್ತಿ ವೆಲ್ತ್ನ ಕೇವಲ 1% ಇರ್ತಕ್ಕಂಥ ಉದ್ಯಮದಾರರಲ್ಲಿ ಅಂತಂದ್ರೆ ಈ ದೇಶ ಯಾವ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ ನೋಡ್ರಿ. ಇವತ್ತು ನೆರೆಗೆ ದುಡ್ಡು ಜಾಸ್ತಿ ಕೊಡ್ತಾ ಇಲ್ಲ, ಎಜುಕೇಶನ್ಗೆ ದುಡ್ಡು ಜಾಸ್ತಿ ಇಲ್ಲ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ನೆರೆಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿ ನೋಡ್ರಿ, ಎಜುಕೇಶನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿ ನೋಡ್ರಿ. ಇದರ ಬಗ್ಗೆ ಪಾಲಿಸಿ ಮೇಕಿಂಗ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ವಿ ಆರ್ ರೆಡಿ ಟು ಹ್ಯಾವ್ ಅ ಡಿಸ್ಕಷನ್ ಅಂಡ್ ಡಿಬೇಟ್. ಇಂಥವು ಯಾವ ಚರ್ಚೆ ಮಾಡಂಗಿಲ್ಲ. ಅವರಿಗೆ ಅನುಕೂಲ ಆದಂಥ ವಾತಾವರಣ ಜನಕ್ಕೆ ಕರೆಸೋದು, ಜನಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಹೋಗ್ಬಿಡೋದು. ಇವತ್ತು ಈ ದೇಶದಲ್ಲಿ ಕ್ರೈಮ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ನಾನು ನಿಮಗೆ ಬಹಳ ಸಲ ಹೇಳಿದ್ದೀನಿ, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ NCRB ರಿಪೋರ್ಟ್ ಇವತ್ತು ತೋರಿಸ್ತಾರೆ 2018 ಲಾಸ್ಟ್ ಇದೆ, ಆ ವೆಬ್ಸೈಟ್ ಕ್ಲೋಸ್ ಆಗೋಗ್ಬಿಟ್ಟಿದೆ. ದಯಮಾಡಿ ಇಂಥ ಪ್ರಶ್ನೆಗಳನ್ನ, ಮೂಲಭೂತ ಪ್ರಶ್ನೆಗಳನ್ನ ಇದ್ರ ಬಗ್ಗೆನೇ ಅವೇರ್ನೆಸ್ ಕೊಡ್ಲಿಕ್ಕೆ ನಮ್ಮ ಗಾಂಧಿ ಭಾರತ್ ಹಾಗೂ ಜೈ ಭೀಮನ ಈ ಕಾನ್ಸೆಪ್ಟ್ ನಲ್ಲಿ ನಾವು 21ನೇ ತಾರೀಕು ನಮ್ಮ ಸನ್ಮಾನ್ಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು, ಆಮೇಲೆ DK ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾರೆ. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಗಿಯಾಗ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜೊತೆಗೆ ಇಡೀ ದೇಶದ್ದಕ್ಕೂ ನಮ್ಮಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ನಾಯಕರು ಬಂದು ಆ ಕಾರ್ಯಕ್ರಮ ಮುಖಾಂತರ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ, ಈಗ ಫಸ್ಟ್ ವೆರಿ ಗುಡ್ ಕ್ವಶನ್, ಅವ್ರನ್ನ ಕೇಳಿ. ಯಾಕಂದ್ರೆ ದೇ ಆರ್ ಆಲ್ವೇಸ್ ಸಪರೇಟ್ ಆಗಿ ಕೆಲಸ ಮಾಡ್ತಾರೆ. ಯಾರು? ಯೂನಿವರ್ಸಿಟಿ ಅಲ್ವಾ? ವೆರಿ ಗುಡ್, ಈಸ್ ವೆರಿ ಸ್ಮಾರ್ಟ್ ಮ್ಯಾನ್, ಐ ಅಂಡರ್ಸ್ಟ್ಯಾಂಡ್. ನಾನು 1.5 ವರ್ಷ ಆಯ್ತು, ನನಗೆ ಯಾರು ಇದರಿಂದ ಮುಲಾಜಿಲ್ಲ. ಇಫ್ ಈ ಸೋ ವೆರಿಡ್ ಅಬೌಟ್ ದ ವೆರಿ ಪರ್ಟಿಕ್ಯುಲರ್ ದ ಇನ್ಸ್ಟಿಟ್ಯೂಷನ್ ಬಗ್ಗೆ, ಅಲ್ಲಿ ಪರ್ಮಿಷನೇ ಫಸ್ಟ್ ಸ್ಟಾರ್ಟಿಂಗ್ ಚಾಲು ಆದಾಗ ಬಂದು ಹೇಳ್ಬೇಕಾಗಿತ್ತು. ಈಗ ಬಂದು ಅವ್ರು ಏನು ಲೆಟರ್ ಬರೆದಾರೆ, ಅಕಾರ್ಡಿಂಗ್ ಟು ಮೀ ನಮಗೆ ಗುಡಿ ಸಮಸ್ಯೆ ಇಲ್ಲ, ದಾರಿ ಸಮಸ್ಯೆ ಅಂತ ಬರೆದಿದ್ದಂಗಿದ್ದಾರೆ. ದಟ್ಸ್ ವಾಟ್ ಐ ಪರ್ಸನಲಿ ಫೀಲ್ ಐ ಮೇಟ್ ಬಿ ರಾಂಗ್. ಐ ವಾಂಟ್ ಟು ಕ್ಲಾರಿಫೈ ಇಟ್. ನೀವು ಅವ್ರನ್ನ ಕೇಳಿ. ಸಚ್ ಪೀಪಲ್ ವಿಲ್ ನೆವರ್ ಬಿ ಗುಡ್ ಇನ್ ಅ ಸಿಸ್ಟಮ್. ಅದೇ ಅಲ್ರಿ, ನನಗೆ ಮೀಟ್ ಆಗಿಲ್ಲ ಅಂತ ಹೇಳಿ ಐ ಆಮ್ ನಾಟ್ ಕಂಪ್ಲೇನಿಂಗ್ ಪರ್ಸನಲಿ. ಐ ಡೋಂಟ್ ಹ್ಯಾವ್ ಎನಿ ಗ್ರೀವೆನ್ಸಸ್, ನೈದರ್ ಹಿ ಹ್ಯಾಸ್ ಟು ಮೀಟ್ ಮೀ. ವಿ ಆರ್ ಆಲ್ ವರ್ಕಿಂಗ್ ಫಾರ್ ಅ ಸಿಸ್ಟಮ್. ಇಲ್ಲಿ ಏನಿದೆ, ನನಗೆ ಯಾವುದು ಪರ್ಸನಲ್ ಗ್ರಜ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಇಫ್ ಸಮ್ ಪೀಪಲ್ ವಾಂಟ್ ಟು ಡೂ ಪ್ಲೀಸಿಂಗ್ ಪಾಲಿಟಿಕ್ಸ್, ಗುಡ್ ಲಕ್ ಟು ದೆಮ್. ನಮ್ಮ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು. ನೋ ಬಡಿ ಸುಪೀರಿಯರ್, ನೋ ಬಡಿ ಇನ್ಫೀರಿಯರ್ ಇಲ್ಲದ್ರಾಗೆ. ಯಾರು ಸೀನಿಯರ್ ಇಲ್ಲ, ಯಾರು ಜೂನಿಯರ್ ಇಲ್ಲ. ನಾವೆಲ್ಲ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತೀವಿ. ಅವ್ರಿಗೆ ಆಗಂತ ಕೆಲಸ ಅವ್ರು ಮಾಡಬೇಕು, ನಮ್ಮದಂಥ ಕೆಲಸ ನಾವು ಮಾಡಬೇಕು. ಅವರು ಸಪ್ರೇಟ್ ಆಗಿ ಇಫ್ ಇಸ್ ಥಿಂಕಿಂಗ್ ದಟ್ ಹಿ ಹಸ್ ಗಾಟ್ ಅ ಫೆದರ್ ಇನ್ ಹಿಸ್ ಕ್ಯಾಪ್, ಸೊ ಗುಡ್ ಲಕ್ ಟು ಹಿಮ್, ಗುಡ್ ವಿಶಸ್ ಟು ಹಿಮ್. ಏನು ಮಾಡೋಕ್ಕಾಗತ್ತೆ ಅಂತ ತಗೊಂಡು ಇವತ್ತು ನಾವು ಹೇಳ್ತಾ ಹೋದ್ರೆ ಈ ಕೋಲ್ ಮೈನಿಂಗ್ ಏನಿದೆ, ಏನು ಭಾಳ ಮನಮೋಹನ್ ಸಿಂಗ್ ಸಾಹೇಬ್ರಿಗೆ ಭಾಳಷ್ಟು ಇವರೆಲ್ಲ ಭಾಳ ಟೀಕೆ ಮಾಡಿದ್ರು. 2G ಲೈಸೆನ್ಸ್ ಬಗ್ಗೆ, 3G ಲೈಸೆನ್ಸ್ ಬಗ್ಗೆ ಎಲ್ಲ ಟೀಕೆ ಮಾಡಿದ್ರು. ಅದಾದ್ಮೇಲೆ ಲಕ್ಷಾಂತ ಕೋಟಿ ಅಂತ ಹೇಳ್ಕೊಂತ ಬಂದರು. ಮನಮೋಹನ್ ಸಿಂಗ್ ಸಾಹೇಬ್ರಿಗೆ ಕೋಲ್ ಸ್ಕ್ಯಾಮ್ನಲ್ಲಿ ಅವರಿಗೆ ಫ್ರೇಮ್ ಮಾಡಿದ್ರು CBI ಎನ್ಕ್ವೈರಿಗೆ. ಇವತ್ತು ಕೋಲ್ ಮೈನಿಂಗ್ ಯಾರ ಹತ್ರ ಇದೆ ಈ ದೇಶದಲ್ಲಿ? ಸ್ಪಷ್ಟೀಕರಣ ಕೊಡ್ತಾರೆ? ಯಾರನ್ನ ಕೊಡಬಾರ್ದ? ಇವರು ಕೇಂದ್ರ ಸರ್ಕಾರ ಸಚಿವರಾಗಿರಲಿ, ಯಾರನ್ನ ಇಲ್ಲಿ ಬಂದಾಗ ಹೇಳ್ಬೇಕಲ್ಲ, ಒಂದು ಸ್ಪಷ್ಟೀಕರಣ ಕೊಡಬೇಕಲ್ಲ. ಇವತ್ತು ಕಳೆದ 10 ವರ್ಷದಿಂದ ಕೋಲ್ ಮೈನಿಂಗ್ ಯಾರ ಹತ್ರ ಇದೆ? ಎಷ್ಟು ಕೋಲ್ ಮೈನಿಂಗ್ ಯಾರು ಮಾಡ್ತಾ ಇದ್ದಾರೆ? ಇವು ಫಂಡಮೆಂಟಲ್ ಕ್ವಶನ್ಸ್ ರೀ. ಇವ್ಯಾವ ಬಿಜೆಪಿ ರಿಲೇಟೆಡ್ ಅಲ್ಲ, ಕಾಂಗ್ರೆಸ್ ರಿಲೇಟೆಡ್. ಇವು ದೇಶದ ಕ್ವಶನ್ಸ್. ದೇ ಆರ್ ಸಪೋಸ್ ಟು ಬಿ ಆನ್ಸರಬಲ್. ವಿಚ್ ಎವರ್ ಗೌರ್ಮೆಂಟ್ ಇಸ್ ರೂಲಿಂಗ್, ದೇ ಆರ್ ಆನ್ಸರಬಲ್ ಫಾರ್ ದ ಕಂಟ್ರಿ. ದೇ ಆರ್ ಓನ್ಲಿ ಆನ್ಸರಬಲ್ ಓನ್ಲಿ ಫಾರ್ ಬರೇ ಕ್ರಿಟಿಸೈಸ್ ಮಾಡೋದು, ಕಾಂಗ್ರೆಸ್ ಕ್ರಿಟಿಸೈಸ್ ಮಾಡೋದು, ರಾಹುಲ್ ಗಾಂಧಿ ಕ್ರಿಟಿಸೈಸ್ ಮಾಡೋದು. ಇಷ್ಟೇನಾ ಇವ್ರ ಕತೆ? ಇವ್ರು ಏನು ಆನ್ಸರಬಲ್ ಇಲ್ಲ 10 ವರ್ಷದಿಂದ. ಇವ್ರು 10 ವರ್ಷದಿಂದ ಏನು ಮಾಡ್ಯಾರ ಅಂತ ಕೇಳ್ರಿ, ಕತೆ 70 ವರ್ಷಕ್ಕೆ ಹೋಗ್ತಾರೆ. ಎಲ್ಲಿವರೆಗೆ ಹಿಂಗೆ ನಡೆಸೋದು ಇದು? ಇದು ಇವ್ರಿಗೆ ಅನುಕೂಲ ಐತೆ. ಇವರು ಹಿಂದೂ ಪರ ಹೇಳಿ ಎಲ್ಲ ಹಿಂದೂಗಳು ಇವತ್ತು ಬರ್ತಂದಾಗ ಇದ್ದಾರೆ. ಯಾವ ಹಿಂದೂ ಏನು ಸುಖವಾಗಿ ಹಾಕಿ ಮೋದಿ ಸಾಹೇಬ್ರು ಕುದುರೆ ಕೊಟ್ಟು ಅವ್ರೇನು ಓಡಿಸ್ತಾ ಇಲ್ಲ, ಕುದುರೆ ಓಡಿಸಲ್ಲ. ಯಾರು ಬಂಗಾರ ಹಿಂದೂ ಮನೆಗೆ ಬಂಗಾರ ತಟ್ಟೆ ಯಾರು ಊಟ ಮಾಡ್ತಿಲ್ಲ. ಇವ್ರು ಬಂದಾಗಲಿಂದ ಯಾವ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಹಿಂದೂಗಳು ಇನ್ನ ಪೂರ್ ವ್ಯವಸ್ಥೆಯಲ್ಲಿ ಹೋಗಿದ್ದಾರೆ. ಈ ಹಿಂದೂ ಅಂತಕ್ಕಂಥ ಕಾರ್ಡ್ ಆಡಿ ಜನರಿಗೆ ತಲೆ ತಿಕ್ಕಿ ಓಟ್ ತೊಗೊಳೋದು ಬಿಟ್ರೆ ಇನ್ನೇನು ವ್ಯವಸ್ಥೆ ಐತಿ ಹೇಳ್ರಿ? ಆಯ್ತು, ನೀವು ಹಿಂದೂ ಪರ ಮಾತನಾಡ್ತೀರಿ, ಹಿಂದೂಗಳಿಗೆ ಏನು ಮಾಡಿರಿ ಹೇಳ್ರಿ? ಹಿಂದೂ ಮಕ್ಕಳಿಗೆ ಏನು ಕೆಲಸ ಕೊಡಿಸಿರಾ? ಏನು ಎಕ್ಸ್ಟ್ರಾ ಮನೆಗಳು ಕೊಟ್ಟಿರಾ? ಏನು ಬಡತನ ರೇಖೆಯಿಂದ ಹೊರಗೆ ತಂದಿರಾ? ಹಿಂದೂ ರೈತರಿಗೆ ಅನುಕೂಲ ಮಾಡಿರಾ? ಏನು ಮಾಡಿರಿ? ಏನು ಕೆಲಸ ಜಾಸ್ತಿ ಕೊಡಿಸಿರಾ? ಏನಾಯ್ತು? ಸುಮ್ಮನೆ ದಿನ ಬೆಳಿಗ್ಗೆ ಎದ್ರೆ ಇದೊಂದು ಆಟನೇ. ಹಿಂದೂ ಅಂತಕ್ಕ ಒಂದು ಕಾರ್ಡು, ದೇವರು ಅಂತಕ್ಕಂಥ ಒಂದು ಕಾರ್ಡ್ ತೊಗೊಂಡು ಯೂಸ್ ಮಾಡಿ ಎಲ್ಲಿವರೆಗೂ ಹೋಯ್ತಾರ್ರಿ? ಬೇರೆ ದೇಶಕ್ಕೆ ನಾನು ಕಂಪೇರ್ ಮಾಡಿ ನೋಡೋಣ ನಾವು ರೀ. ಬಾಂಗ್ಲಾದೇಶ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮಿಗೆ ನಾವು ಕಂಪೇರ್ ಮಾಡ್ತೀರಾ? ಆರ್ ವಿ ರೆಡಿ ಟು ಕಂಪೇರ್? ಇವರೇನು $4 ಟ್ರಿಲಿಯನ್ $5 ಟ್ರಿಲಿಯನ್ ಅಂತಾರ, ಅದು ಎಕಾನಮಿ. ಅದು ಎಲ್ಲ ನಮ್ದು ಇರ್ತಕ್ಕಂಥ 140 ಕೋಟಿ ಜನಸಂಖ್ಯೆಗೆ $5 ಟ್ರಿಲಿಯನ್ ಮುಟ್ಟೋದು. ನೀನು ಪ್ರಧಾನಮಂತ್ರಿ ಆದರೆ, ಇವರು ಪ್ರಧಾನಮಂತ್ರಿ ಆದ್ರೆ ಆಗುತ್ತೆ. ಇದಕ್ಕೆ ನರೇಂದ್ರ ಮೋದಿ ಸಾಹೇಬ್ರು ಬೇಕಾಗಿಲ್ಲ.
ಏನು ನರೇಂದ್ರ ಮೋದಿ ಅವರೇ ದಿನ ಬೆಳಗ್ಗೆ ಹಿಡ್ಕೊಂಡು ಅಡಗದಾಗ ಹೋಗಿ ಹಿಂಗೆ ಹೋಗಿ ಇವರೆಲ್ಲ $1 ಟ್ರಿಲಿಯನ್ ಏನು ಮಾಡ್ತಾರೆ, ಏನು ಮಾತಾಡ್ತಾರ್ರಿ? ದಿನ ಬೆಳಗ್ಗೆ ಇದ್ರೆ ಇದು ಬಿಟ್ಟರೆ ಬೇರೆ ದೇಶದ ಏನು ಕಥೆಗಳಿಲ್ಲ ನಮಗೆ. ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ. ಇದ್ರಾಗ ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ. ಈ ವ್ಯವಸ್ಥೆ ನಡೀತಾ ಇದೆ, ಆ ವ್ಯವಸ್ಥೆಗೆ ಅನುಕೂಲ ಆಗ್ತಕ್ಕಂಥ ಪಾಲಿಸಿಗಳು ಮಾತನಾಡಬೇಕು. ಪಾಲಿಸಿ ಪ್ರೋಗ್ರಾಮ್ ಬಗ್ಗೆ ಮಾತನಾಡಿದಾಗ ಏನೋ ಇವರೇ ಒಂದು ದೊಡ್ಡ ದೇವರು, ಇವರಿಂದನೇ ಇಡೀ ದೇಶ ನಡೀತತೆ, ಇವರೇ ಜೇಮ್ಸ್ ಬಾಂಡು, ಎಲ್ಲ ಆತಂಕದ ಆದಾಗ ಇವರೇ ಬಂದು ಕಾಪಾಡ್ತಾರೆ. ಎಲ್ಲಿವರೆಗೆ ತೋರಿಸ್ತಾರೆ ಇದೇ ಪಿಕ್ಚರ್ ನಾವು ನೋಡೋದು? ಯಾವುದು ಚರ್ಚೆಗೆ ಬೇಡ? ಮೋದಿ ಸಾಹೇಬ್ರಿಗೆ ಬಂದು ಚರ್ಚೆ ಮಾಡಿ ಕೇಳ್ರಿ, ಒಂದು ದಿವಸ ಪ್ರೆಸ್ ಮೀಟ್ ಮಾಡಕ್ಕೆ ಕೇಳ್ರಿ, ಯಾಕೆ ಮಾಡಬಾರ್ದು? ಆ ಟೆಲಿಪ್ರಾಂಪ್ಟರ್ ಹೋದ್ರೆ ಮಾತಾಡಕ್ಕೆ ಬರಲ್ಲ ಪುಣ್ಯಾತ್ಮಗೆ. ಟೆಲಿಪ್ರಾಂಪ್ಟರ್ ತೆಗೆದ್ರೆ ಭಾಷಣ ಮಾಡಕ್ಕೆ ಬರಲ್ಲ. ನಮ್ಗೆ ಬೇಕ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಮಾತಾಡ್ಬೇಕು, ಪ್ರೆಸ್ಸಿಗೆ ಮಾತಾಡಬೇಕು. ನಮ್ಮ ಆಗ್ರಹ ಇದೆ. ಬಿಜೆಪಿ ಎಲ್ಲ ಮುಖಂಡರುಗಳ ಮನವಿ ಮಾಡ್ಕೊಳ್ತೀವಿ, ನಿಮ್ಮ ನರೇಂದ್ರ ಮೋದಿ ಸಾಹೇಬ್ರ ಬಗ್ಗೆ ಇಷ್ಟೆಲ್ಲ ನೀವು ಮಾತನಾಡ್ತೀರಿ, ಒಂದು ಸಾರಿ ಈ ದೇಶದ ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ. ಯಾಕೆ ಮಾಡಬಾರ್ದು? ಅವ್ರಿಗೂ ನೀವು ಪ್ರಶ್ನೆ ಕೇಳ್ರಿ. ನಮಗೆ ಹೆಂಗೆ ಹಿಗ್ಗಮುಗ್ಗ ಕೇಳ್ತಿಲ್ಲ, ಅವ್ರಿಗೂ ಕೇಳಿ ಸ್ವಲ್ಪ ಗೊತ್ತಾಗತ್ತೆ. ಅಲ್ಲ, ಮೋದಿ ಅವ್ರಿಗೆ ಕೇಳ್ರಿ. ಅಲ್ಲ, ನಮಗೆ ಅರೇ ನಾವು ನಿಮ್ಮ ಪರ ವಕಾಲತ್ ಹಾಕತ್ತೀವಿ. ಅಯ್ಯೋ ಸ್ವಾಮಿ, ಅರೇ ಸ್ವಾಮಿ, ಮೋದಿ ಸಾಹೇಬ್ರಿಗೆ ಕೇಳ್ರಿ ಅಂತೇಳಿ ನಾವು ನಿಮ್ಮ ಪರ ವಕಾಲತ್ ಹಾಕತ್ತೀವ್ರಿ. ಅಂತ ಅವಕಾಶ ನಿಮ್ಗೆ ಕೊಡ್ಲಿ ಅಂತ ನಾವು ನಿಮಗೆ ಆಲ್ ಓವರ್ ಇಂಡಿಯಲ್ಲಿ ಸಿಗ್ಲಿ ಅಂತ ನೀವು ಕೂಗ್ರಿ, ಬೈಕಾಟ್ ಮಾಡ್ರಿ. ನೀವು ಬೈಕಾಟ್ ಮಾಡ್ರಿ. ನರೇಂದ್ರ ಮೋದಿ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಿದ್ರೆ ನಾವೇನು ತೋರಿಸೋಣ ಬೈಕಾಟ್ ಮಾಡ್ರಿ. ವೈ ಶುಡ್ ನಾಟ್ ಆಲ್ ಪ್ರೆಸ್ ಪೀಪಲ್ ಥಿಂಕ್ ಅಬೌಟ್ ದಿಸ್ ಲೈನ್ಸ್? ಯಾಕಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಸಾಹೇಬ್ರು 120ಕ್ಕೂ 170 ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ. ಫಾರಿನ್ ಕಂಟ್ರಿಗೆ ಹೋಗೋಕೆ ಅಲ್ಲಿಗೆ ಮಾಡಬೇಕು, ಬಂದ್ಮೇಲೆ ಮಾಡಬೇಕು. ಇಲ್ಲಿ ಯಾವಾಗ ಫಾರಿನ್ಗೆ ಹೋಗ್ತಾರೆ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಇವ್ರದೇ ಒಂದು ಕ್ಯಾಮ್ರಾ, ಇವ್ರದೇ ಒಂದು ಎಡಿಟೆಡ್ ವಿಡಿಯೋ ನೀವು ತೋರಿಸ್ಬೇಕು. ಯಾವ ಫಾರಿನ್ ಮಿನಿಸ್ಟರ್ ಅಕ್ಕಪಕ್ಕ ಇಲ್ಲ, ಕನ್ಸರ್ನ್ ಮಿನಿಸ್ಟರ್ ಅಕ್ಕಪಕ್ಕ ಇಲ್ಲ, ಚೀಫ್ ಸೆಕ್ರೆಟರಿ ಅಕ್ಕಪಕ್ಕ ಇಲ್ಲ.